ಅದಾಗದ್ ಮಾತದು. ಈ ಗಡಿವಾದ ಮುಗಿದು ಹೋದ ಅಧ್ಯಾಯ. ಈಗ ಪ್ರತಿಭಟನೆ ಮಾಡ್ಲಿಕ್ಕೆ ಅವ್ರಿಗೆ ಹಕ್ಕಿದೆ, ಮಾಡುವಂಥದ್ದು ಸಾಕಷ್ಟು ಸಾರಿ ಮಾಡೋದು, ಇದೇನು ಹೊಸದಲ್ಲ. ಕನ್ನಡ ಸಂಘಟನೆಗಳು ಮಾಡಿದಾವೆ ಸಾಕಷ್ಟು ಸಾರಿ, ಮಾಡ್ಲಿಕ್ಕೆ ನಮ್ದೇನು ಅಭ್ಯಂತರ ಏನಿಲ್ಲ. ಅಂದ್ರೆ ಬೇರೆಯವ್ರಿಗೆ ಇದೇ ಇದ್ರಲ್ಲಿ ತೊಂದರೆ ಆಗಬಾರ್ದು ನಾವ್ ಈಗ ಅಪೀಲ್ ಮಾಡಿದ್ವಿ. ಆ ರೀತಿ ಆದ್ರೆ ಒಳ್ಳೇದು. ನಿಷೇಧ ಮಾಡ್ಲಿಕ್ಕೆ ಮಾಡೋದ್ರಿಂದ ಪರಿಹಾರ ಆಗೋಲ್ಲ. ಏನ್ ಮಾಡೋರು ಈಗ ನಿಷೇಧ ಮಾಡ್ತಾರೆ, ಓಕೆ, ಅದೇ ಮಾಡ್ಲಿಕ್ಕೆ ಅಂತ ಸಾಕಷ್ಟು ಸಂಘಟನೆ ಮಾಡಿದ್ವಿ. ಈಗ ಅವ್ರವ್ರು ಬೇರೆ MES ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಬರ್ತಾರ ಸ್ಟ್ರೈಕ್ ಮಾಡಕ. ಅದಕ್ಕೇನು ಯಾವ್ದು ಲೇಬಲ್ ಅವಶ್ಯಕತೆ ಇಲ್ಲ. ಮತ್ತ ಅದು ಅಧಿಕೃತವಾಗಿ ಎಲ್ಲಿದೆ ಅಂತ ನಮಗೂ ಗೊತ್ತಿಲ್ಲ. ಅದು ಯಾವ ಆಕ್ಟಿವಿಟೀಸ್ ಮಾಡ್ತಾರ, ಅದು ಏನು ಚಾಲ್ತಿಯಲ್ಲಿದೆ. MES ಅಂತ ಹೇಳ್ತೀವಿ, ಹಿಂದಿ ಯಾವಾಗ ಒಂದ್ಸರಿ ರಿಜಿಸ್ಟರ್ ಆಗಿರ್ಬೋದು. ಅದು ಹಾಗೆ ಅಲ್ಲ ನಡ್ಲಿಕ್ಕೆ. ಅವಾಗಿನ ಕನ್ನಡ ಮರಾಠಿ ಘರ್ಷಣೆಗೆ ಇವತ್ತಿಗೆ ಒಂದು 10% ಅಷ್ಟೇ ಇರ್ಬೋದು ನನ್ನ ಲೆಕ್ಕಲೆ ಹಿಂದೆ ನೋಡಿದಾಗ. ಸೊ ಅದಕ್ಕೆ ಸರ್ಕಾರಕ್ಕೆ ಹಲವಾರು ಕಾರ್ಯಕ್ರಮ ಯೋಜನೆಗಳು ಹಾಕುವ ಮುಖಾಂತರ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದು ಒಳ್ಳೆಯ ದಾರಿ. ಇದನ್ನ ಎಲ್ಲಿವರೆಗೆ ಹೋರಾಟ ಮಾಡೋರ್ರೆ? ಇದು ಎಲ್ಲಿವರೆಗೆ ಮಾಡಕ್ಕೆ ಸಾಧ್ಯ ಇಲ್ಲ. ಈಗ ಗಡಿ ವಿವಾದ ಇದು ನಾವು ಆ ಕಡೆ ಹೋಗೋದು ಮುಗಿದು ಹೋದ ಅಧ್ಯಾಯ. ಇದು 30 ವರ್ಷದಿಂದ ಒಂದೇ ಮುಗಿದಿದೆ, ಹೊಸದೇನಲ್ಲ. ಇದು ಮಾಡೋದ್ರಿಂದ ಪರಿಹಾರ ಆಗಲ್ಲ. ಅವ್ರು ಮುಖ್ಯವಾಹಿನಿಗೆ ಬರ್ಬೇಕು. ನಾವೆಲ್ಲ ಸರ್ಕಾರ ಸ್ಕೀಮು ಅವ್ರಿಗೆ ಸಿಗ್ತಾವೆ, ಅವ್ರನ್ನೇನು ಹೊರತುಪಡಿಸಿ ಅಂತ ಹೇಳಕ್ಕಾಗಲ್ಲ. ಯಾರು ನಮ್ಮಲ್ಲಿದ್ದಾರೆ ಎಲ್ಲ ಭಾಷಿಕರು ಸಿಗ್ತದೆ. ನರೇಗಾದಾಗ ಹೆಚ್ಚು ಆಗೋದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ. ಅದು ಗಡಿ ಭಾಗದಲ್ಲಿ ಹೆಚ್ಚು ನರೇಗಾ ನಾವು ಹೈಯೆಸ್ಟ್ ಕಾಮಗಾರಿ ಕೊಡ್ತಾ ಇದೀವಿ. ಸರ್ಕಾರದ ಎಲ್ಲ ಲಾಭಗಳು ಎಲ್ಲರಿಗೂ ಸಿಗ್ತಾ ಇದೆ. ಸೊ ಅವ್ರೇನೋ 1% ಕೊಟ್ಟು ಅದ್ರ 100% ಲಾಭ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಾಗದ್ ಮಾತದು. ಈ ಗಡಿವಾದ ಮುಗಿದು ಹೋದ ಅಧ್ಯಾಯ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಒತ್ತೋದು ಮರಿಬೇಡಿ, ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ಸದಾ ನೋಡ್ತಾ ಇರಿ 24. ನಮಸ್ಕಾರ.